ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಕೆಲಸ ಮಾಡಿಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಇವತ್ತು. ಇವತ್ತು ನಮಗೆ ಉಪಹಾರಕ್ಕಿಲ್ವಾ ಓಟ್ಪಳೆ ಆಯ್ತಾ. ನಾವಿದಕ್ಕೆ ಓಟ್ಪಳೆ ಅಂತ ಹೇಳುದು. ಹಾಗೆ ನಮ್ಮ ಮಂಗಳೂರು ಭಾಗದಲ್ಲಿ ಓಡ್ ರೊಟ್ಟಿ ಅಂತ ಕೂಡ ಹೇಳ್ತಾರೆ. ನಮ್ಮ ಕಡೆ ಉಂಟಲ್ವಾ ನೀರು ದೋಸೆ ಮತ್ತು ಪತ್ರೊಡೆ ಎಲ್ಲ ಹೇಗೆ ಫೇಮಸ್ಸು, ಹಾಗೆ ಈ ಓಡ್ಪಾಳೆ ಕೂಡ ತುಂಬ ಫೇಮಸ್ ಆಯಿತಾ. ನಮ್ಮಲ್ಲಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಂದೆರಡು ಸಲ ಆದರೂ ಈ ಓಟ್ಪಳೆ ಮಾಡ್ತೇವೆ ನಾವು. ಈ ರೀತಿ ಪ್ಲೇನ್ ಆಗಿ ಕೂಡ ಮಾಡ್ತಾರೆ, ಕೆಲವರು ಅದಕ್ಕೆ ಒಗ್ಗರಣೆ ಹಾಕಿ ಕೂಡ ಮಾಡ್ತಾರೆ ಆಯಿತಾ. ನಮ್ಮಲ್ಲಿ ನಾವು ಯಾವತ್ತೂ ಪ್ಲೇನ್ ಆಗಿ ಮಾಡುವಂಥದ್ದು. ಓಡಿನಲ್ಲಿ ಈ ತಿಂಡಿ ಮಾಡೋದ್ರಿಂದ ಇಲ್ವಾ ಇದಕ್ಕೆ ಓಟ್ಪಳೆ ಅಥವಾ ಓಡ್ ರೊಟ್ಟಿ ಅಂತ ಹೇಳೋದಾಯ್ತಾ. ನಿಮ್ಮಲ್ಲಿ ಎಲ್ಲ ಈ ಓಡಿಗೆ ಅಂತ ಹೇಳ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೀವು ಯಾವತ್ತಾದ್ರೂ ಇದನ್ನು ಟ್ರೈ ಮಾಡಿದ್ದೀರಂತ ಕೂಡ ಹೇಳಿ ಆಯಿತಾ. ನಮ್ಮಲ್ಲಿ ಎಲ್ಲ ಇದು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಹಾಗೆ ಸ್ವಲ್ಪ ಕಡಿಮೆ ತಿನ್ನುವವರಿಗೆಲ್ಲ ಇಲ್ವಾ ಒಂದು ಓಡ್ಪಳೆ ಸಾಕಾಗ್ತದೆ. ಯಾಕಂತ ಹೇಳಿದರೆ ಇಲ್ವಾ ಅದರಲ್ಲಿ 2 ಸೌಟು ಹಿಟ್ಟಿರ್ತದೆ. ನಾನು ನನ್ನ ಕೆಲಸ ಎಲ್ಲ ಸ್ವಲ್ಪ ಮಾಡಿ ಉಪಹಾರದ ವಿರಾಮ ತೆಕ್ಕೊಂಡು ಈಗ ಬಂದದ್ದಾಯ್ತಾ ಓಡ್ಪಳೆ ತಿನ್ನಲಿಕ್ಕೆ. ನನಗೆ ಇಲ್ವಾ ಓಡ್ಪಳೆ ಇರುವಾಗ ಈರುಳ್ಳಿ ಚಟ್ನಿ ಬೇಕೇ ಬೇಕು. ಯಾಕಂತ ಹೇಳಿದರೆ ಓಡ್ಪಳೆಗೆ ಈರುಳ್ಳಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಆಯಿತಾ. ಹಾಗಾಗಿ ನಮ್ಮ ಮನೆಯಲ್ಲಿ ಓಡ್ಪಳೆ ಮಾಡೋದಿದ್ರೆ ಅದಕ್ಕೆ ಈರುಳ್ಳಿ ಚಟ್ನಿಯೇ ಮಾಡೋದಮ್ಮ ಯಾವತ್ತು. ನಾನೀಗ ಇಲ್ವಾ ನಿನ್ನೆಯ ವಿಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ಬಂದದ್ದಾಯ್ತಾ. ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಬಾಕಿ ಉಂಟು. ಹಾಗೆ ಪ್ರತಿದಿನ ಸಂಜೆ ಎಡಿಟ್ ಮಾಡ್ತೇನೆ, ಇಲ್ಲಾಂದರೆ ಒಂದು ಬೆಳಗ್ಗೆ ಒಂದು 10ರಿಂದ 11 ಗಂಟೆ ಆ ಸಮಯದಲ್ಲಿ ಎಡಿಟ್ ಮಾಡ್ತೇನೆ. ನನಗೊಂದು ಅರ್ಧ ಗಂಟೆ ಒಳಗೆ ಎಡಿಟ್ ಮಾಡಿ ಆಗ್ತದೆ. ನೋಡಿ, ನಮ್ಮಲ್ಲಿ ತೆಂಗಿನಕಾಯಿ ಒಡಿಲಿಕ್ಕೆ ಇವತ್ತು ಬೆಳಿಗ್ಗೆ ಜನ ಬಂದಿದ್ದಾರೆ. ಇವರು ಮಲ್ಲಿಯ ಅಪ್ಪ ಆಯಿತಾ. ಹಾಗೆ ನಮ್ಮ ಮನೆ ಹತ್ತಿರವೇ ಇರುವುದಲ್ವ, ಹಾಗೆ ಕರೆದ ತಕ್ಷಣ ಬಂದರು. ಇಲ್ಲದಿದ್ದರೆ ಇಂತಹ ಕೆಲಸಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಜನರನ್ನೆಲ್ಲ ಹೇಳಲಿಕ್ಕೆ. ನಮ್ಮ ಕಡೆ ಎಲ್ಲ ಇಲ್ವಾ ಈಗ ಇಂತಹ ಕೆಲಸಕ್ಕೆಲ್ಲ ಜನ ಸಿಗುವುದೇ ಇಲ್ಲ. ಯಾಕಂತ ಹೇಳಿದರೆ ಮೊದಲು ಬರ್ತಾ ಇದ್ದವರಿಗೆಲ್ಲ ವಯಸ್ಸಾಗ್ತಾ ಬಂದಿದೆ. ಹಾಗೆ ಅವರ ಮಕ್ಕಳಿಗೆಲ್ಲ ಅಂತ ಹೇಳಿದರೆ ಈಗಿನ ಹುಡುಗರೆಲ್ಲ ಇಲ್ವಾ ಇಂತಹ ಕೆಲಸಕ್ಕೆ ಬರುವುದಿಲ್ಲ. ಹಾಗಾಗಿ ಕಷ್ಟ ಆಗಿದೆ. ನೋಡಿ, ಇದೆಲ್ಲ ಹಾಳಾದಂತಹ ಕಾಯಿಗಳು. ಹಾಗೆ ಒಳ್ಳೆದಿರುವಂತಹ ಕಾಯಿಯನ್ನು ಅಂತ ಹೇಳಿದರೆ ಕೊಬ್ಬರಿಯನ್ನು ಈ ರೀತಿ ಅರ್ಧ ಆಗಿರ್ತದಲ್ಲ, ಅದನ್ನೊಂದು 3-4 ಹೋಳು ಮಾಡಿ ನಂತರ ಒಣಗಿಸ್ಲಿಕ್ಕೆ ಹಾಕುದು. ನೋಡಿ, ಇಲ್ಲಿ ಅಮ್ಮ ಅದನ್ನು ಹೋಳು ಮಾಡುವ ಕ್ರಿಯೆಯಲ್ಲಿ ತೊಡಗಿದ್ದಾರೆ, ಕಾಣ್ತಾ ಇರಬಹುದು ನಿಮಗೆ. ಈ ರೀತಿ ಪುಟ ಪುಟ್ಟ ಹೋಳುಗಳನ್ನಾಗಿ ಮಾಡುವಂಥದ್ದು. ಅವರು ತುಂಡು ಮಾಡುವಾಗ ತೆಂಗಿನಕಾಯಿ ಒಳಗಿಂದ ಕೊಬ್ಬರಿಯನ್ನು ಮಾತ್ರ ತೆಗೆಯುವಂಥದ್ದಲ್ಲ, ಇದನ್ನು ಈ ರೀತಿ ಇಡೀ ಇಡೀ ಒಣಗಲಿಕ್ಕೆ ಹಾಕಿದರೆ ಅದು ಒಣಗೋದು ಕೂಡ ಇಲ್ಲ ಬೇಗ. ಹಾಗೆ ಬೇಗ ಒಣಗಿ ಸಿಗಲಿ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಈ ಥರ ತುಂಡು ಮಾಡುವಂಥದ್ದು. ನಾನು ಒಣ ಕೊಬ್ಬರಿ ತಿಂತಾ ಇದ್ದೇನೆ. ನಮ್ಮಲ್ಲಿ ಪ್ರತಿ ಸಲ ಈ ರೀತಿ ಒಣ ಕೊಬ್ಬರಿ ತುಂಡು ಮಾಡಿದ ಸಮಯದಲ್ಲಿ ಉಂಟಲ್ವಾ, ನಾವಿದಕ್ಕೆ ಬೆಲ್ಲ ಎಲ್ಲ ಹಾಕಿ ತಿಂತಾ ಇದ್ದೆವು. ಹಾಗೆ ಲೆಕ್ಕದಿಂದ ಜಾಸ್ತಿ ತಿನ್ನಬಾರ್ದು, ಜೀರ್ಣಕ್ರಿಯೆಯಲ್ಲಿ ಎಲ್ಲ ಸಮಸ್ಯೆ ಬರ್ತದೆ. ಹಾಗೆ ಸ್ವಲ್ಪ ತಿನ್ನೋದು ಯಾವತ್ತು ಕೂಡ. ನೋಡಿ, ತುಂಡು ಮಾಡಿದ ಈ ಕೊಬ್ಬರಿಗಳನ್ನೆಲ್ಲ ಈ ರೀತಿ ಒಣಗಲಿಕ್ಕೆ ಹಾಕುದಾಯ್ತಾ. ನಮ್ಮಲ್ಲಿ ಮಂಗಗಳ ಕಾಟ ಮತ್ತು ಕೆಂಜಳಿಲು ಕಾಟ, ಹಂದಿಗಳ ಕಾಟ ಎಲ್ಲ ಆಗಿ ಉಳಿದಂತಹ ತೆಂಗಿನಕಾಯಿಗಳನ್ನು ವರ್ಷ ಇಡೀ ಸಂಗ್ರಹಿಸಿ ಈ ಕಾಲದಲ್ಲಿ ತುಂಡು ಮಾಡಿ ಒಣಗಿಸುವಂಥದ್ದು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತೆಂಗಿನಕಾಯಿದ್ದು ಸಿಪ್ಪೆ. ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ತೆಂಗಿನಕಾಯಿ ರಾಶಿ ಇತ್ತು. ಇವತ್ತು ನೋಡಿದರೆ ಸಿಪ್ಪೆ ಉಂಟು. ನಾನು ಆಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇವತ್ತು ನಮಗೆ ಒಣ ಕೊಬ್ಬರಿ ಬೇಕಲ್ವ ತೆಂಗಿನ ಎಣ್ಣೆಗೆ, ಅದಕ್ಕೋಸ್ಕರ ಇದನ್ನು ನೋಡಿಲಿಕ್ಕೆ ಬಂದಿದ್ದರು. ಅದೆಲ್ಲ ಆಯಿತು ಕೆಲಸ, ಮಧ್ಯಾಹ್ನವೇ ಅವರು ಹೋಗಿದ್ದಾರೆ ಮಾಡಿ. ಹಾಗೆ ಅದನ್ನು ನಾವು ಮಧ್ಯಾಹ್ನ ನಂತರ ಬಿಸಿಲಿಗೆಲ್ಲ ಒಣಗಲಿಕ್ಕೆ ಹಾಕಿ ಈಗ ತೆಗ್ದಾಯಿತು. ಇಲ್ಲಿ ಒಂದು ದಾಸವಾಳ ಗಿಡ ಕಾಣ್ತಾ ಉಂಟಲ್ಲ, ಈ ಬಣ್ಣದ ಹೂ ಆಯ್ತದು ದಾಸವಾಳ. ನನ್ನ ಬಟ್ಟೆಯದ್ದೇ ಬಣ್ಣ ಕಾಣ್ತಾ ಇರ್ಬೋದು. ಇದನ್ನು ನಾನು ತುಂಬ ಸಮಯದ ಹಿಂದೆ ನೆಟ್ಟದ್ದು. ಈಗ ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ. ನಮ್ಮ ಕೆಳಗೆ ತೋಟದಲ್ಲಿ ಬೇಲಿಯಲ್ಲಿ ನೆಟ್ಟುಕೊಂಡಿತ್ತದನ್ನು. ಅದು ತುಂಬ ಸಮಯದ ಹಿಂದೆ ನೆಟ್ಟಿದ್ರು. ಹಾಗೆ ಅದು ತೋಟದಲ್ಲಿ ಮಾತ್ರ ಇದ್ದದ್ದು, ನಮ್ಮ ಮನೆಯಲ್ಲಿ ಇರಲಿಲ್ಲ. ಹಾಗೆ ಅದರಲ್ಲಿ ಚಂದ ಕಾಣ್ತದೆ ಹೂ ಅಂತ ತಂದು ನೆಟ್ಟದ್ದು. ನೋಡಿ, ಈಗ ಒಂದೊಂದೇ ಹೂ ಆಗ್ತಾ ಉಂಟು, ಮುಗ್ಗು ಕೂಡ ಉಂಟು ಅದರಲ್ಲಿ. ಗಿಡ ದೊಡ್ಡದಾಗಿದೆ, ಆ ಗಿಡಕ್ಕೆ ತಕ್ಕ ಹೂ ಆಗಲಿಲ್ಲ, ಆಗಬೇಕಷ್ಟೇ ಇನ್ನು. ನಾವು ನಮ್ಮ ಹಕ್ಕಿ ಮರಿಗಳು ಎಷ್ಟು ದೊಡ್ಡಾಗಿದೆ ಅಂತ ನೋಡಿ ಬರುವ ಅಲ್ಲ. ತಾಯಿ ಹಕ್ಕಿ ಹಾರಿ ಹೋಯ್ತು. ನಾನು ಉಂಟ ಇಲ್ವಾ ಅಂತ ನೋಡುವಾಗ ಅದರಲ್ಲಿ ಇತ್ತು, ಹಾರಿ ಹೋಯ್ತು. ಬರ್ಬೋದು ಈಗ ಸ್ವಲ್ಪ ಬೇಗ ತೋರಿಸಿ ಹೋಗುವ ಆಯ್ತಾ. ಮೊನ್ನೆ ಆದರೆ ಆಹಾರ ಉಂಟ ಅಂತ ಬಾಯಿ ತೆರಿತಾ ಇತ್ತು. ಇವತ್ತು ಒಳ್ಳೆ ನಿದ್ದೆ ಬಂದಿದೆ 2 ಹಕ್ಕಿಗಳಿಗೂ ಕೂಡ. ನೋಡಿ ಅಂತೆ ಗಟ್ಟಿ ನಿದ್ದೆ ಮಾಡಿದೆ. ತಾಯಿ ಹಕ್ಕಿ ಕಾವು ಕೊಡ್ತಾ ಇದ್ದಿರಬಹುದು ಬಹುಶಃ. ಈಗ ಸ್ವಲ್ಪ ಹೊತ್ತಲ್ಲಿ ಬರ್ತದೆ. ನಾನು ಹೋಗ್ತೇನೆ ಸುಮ್ಮನೆ, ಅದಕ್ಕೆ ಹೆದರಿಕೆ ಆಗೋದು ಬೇಡ ಮತ್ತೆ. ಈಗ ನನ್ನ ತಂದೆ ತೋಟಕ್ಕೆ ಹೋಗ್ತಾರೆ, ಆಗ ನಾನು ಕೂಡ ಹೋಗ್ತೇನೆ. ಕೆಲಸ ಎಲ್ಲ ಆಯ್ತಲ್ಲ ಹಾಗೆ.
ಮತ್ತೆ ಒಂದೊಂದ್ಸಲ ಅಪ್ಪ ಕೆಲಸ ಆಗುದಕ್ಕಿಂತ ಮುಂಚೆ ಹೋದ್ರೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಇಲ್ಲಿ ಕಾಣ್ತಾ ಇರ್ಬೋದು, ಇದೊಂದು ಬಾಗಿಲು, ನಮ್ಮ ಮನೆಯ ಒಂದು ಬಾಗಿಲು ಸ್ವಲ್ಪ ಹಾಳಾದ ಹಾಗೆ ಉಂಟು. ಹಾಗೆ ಅದು ಹಾಳಾಗುವ ಮೊದಲು ಇದನ್ನು ರಿಪ್ಲೇಸ್ ಮಾಡುವ ಅಲ್ಲಿ ಅಂತ ಇದನ್ನು ತಂದದ್ದಾಯ್ತಾ. ಮೊನ್ನೆ ಇಲ್ಲಿ ಹಂಚಿನ ರಿಪೇರಿ ಎಲ್ಲ ಮಾಡುವಾಗ ಮರದ ಕೆಲಸ ಮಾಡೋರು ಬಂದಿದ್ರಲ್ವಾ, ಅವ್ರ ಹತ್ರ ಹೇಳಿದ್ದೇವೆ ಹಾಕಿ ಕೊಡ್ಲಿಕ್ಕೆ. ಆದ್ರೆ ಅವರಿಗೆ ಕೆಲವು ಅರ್ಜೆಂಟ್ ಕೆಲಸ ಉಂಟು, ಅದನ್ನೆಲ್ಲ ಮಾಡಿ ಮುಗಿಸಿ ಬರ್ತೇವೆ. ಅಂದ್ರೆ ಗಡಿ ಬಿಡಿ ಅಂತ ಇಲ್ಲ ಅಲ್ವಾ, ಹಂಚೆಲ್ಲ ಆದ್ರೆ ತುಂಬಾ ಅಪಾಯ. ಅಂದ್ರೆ ಹಂಚೆಲ್ಲ ಕುಂಬಾದ್ರೆ ಉಂಟಲ್ವಾ, ಬೀಳ್ತದಲ್ಲ. ಹಾಗೆ ಬಾಗಿಲಿದ್ದಷ್ಟೇ ಅಂತ ಅರ್ಜೆಂಟ್ ಇಲ್ಲ ಅಂತ ನಾನು ಸ್ವಲ್ಪ ಸಮಯದಲ್ಲಿ ಬರ್ತೇನೆ ಹೇಳಿದ್ದಾರೆ ಅವರು. ಮತ್ತೆ ನಮ್ಮ ಹಂಚಿನ ರಿಪೇರಿ ಕೆಲಸ ಕೂಡ ಅಷ್ಟೇ ತುಂಬಾ ದಿವಸ ತೆಕ್ಕೊಂಡಿದೆ. ನಾವು ತೋಟಕ್ಕೆ ಹೊರಟೆವು, ಹೋಗ್ತಾ ಇದ್ದೇವೆ ಈಗ. ಇವತ್ತು ಸ್ವಲ್ಪ ಮುಗಿಲು ಬೆಳಗ್ಗಿನಿಂದ ವಾತಾವರಣ ಹಾಗೆ ಸ್ವಲ್ಪ ಕತ್ತಲೆ ಕತ್ತಲೆ ಆಗಿದೆ ಈಗಲೇ. ನಮ್ಮ ತೋಟಕ್ಕೆ ಹೋಗುವ ದಾರಿ ನೋಡಿ, ಇಲ್ಲಿ ಒಂದು ಅಬ್ಳುಂಕ ಹಣ್ಣಿನ ಮರ ಉಂಟಾಯ್ತಾ. ಆದರೆ ಅದರಲ್ಲಿ ಆಗದೆ ಎಷ್ಟೋ ಸಮಯ ಆಯಿತು, ನನಗೆ ನೆನಪೇ ಇಲ್ಲ ಅದರಲ್ಲಿ ಯಾವಾಗ ಆಗಿದೆ ಅಂತ. ನಮ್ಮ ಮರದಲ್ಲಿ ಹಣ್ಣೇ ಆಗಲಿಲ್ಲ. ಇವತ್ತು ತುಂಬ 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 ಸೆಕೆ ಉಂಟಾಯ್ತಾ, ಒಂಥರ ಬೆಂದ ಹಾಗೆ ಆಗ್ತಾ ಉಂಟು, ಅಷ್ಟು ಸೆಕೆ ಉಂಟು. ಮುಗಿಲು ಕೂಡ ಇತ್ತು ವಾತಾವರಣ. ಮಳೆ ಬರ್ತದಾ ಎಂತ ಗೊತ್ತಿಲ್ಲ ಇವತ್ತು ರಾತ್ರಿ. ಹಾಗೆ ಎಂಥದೇ ಆಗಲಿ, ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸ ಎಲ್ಲ ಆಗಿದೆ ಅಲ್ವಾ, ಹಾಗಾಗಿ ಪರವಾಗಿಲ್ಲ. ಆ ಸಮಯದಲ್ಲಿ ಮಳೆ ಬರ್ತಿದ್ರೆ ಮಾತ್ರ ನಮಗೆ ಕಷ್ಟ ಆಗ್ತಿತ್ತು ಅಲ್ವಾ. ಅಪ್ಪ ನೀರು ಬಿಟ್ಟರು, ಈಗ ಸ್ಪ್ರಿಂಕ್ಲರ್ ಹಾರ್ತದೆ, ನಾನು ಹೋಗ್ತೇನೆ. ಇಲ್ಲದಿದ್ದರೆ ನಾನೀಗ ಒದ್ದೆ ಆಗ್ತೇನೆ. ನೋಡಿ ಹಾರಲಿಕ್ಕೆ ಸ್ಟಾರ್ಟ್ ಆಯಿತು. ತಪ್ಪಿಸಿಕೊಳ್ಬೇಕೀಗ. ಬೆಳ್ಳಕ್ಕಿ ಹಾರಿತು ಒಂದು. ಅಪ್ಪ ಹೋಗ್ತಾ ಇದ್ದಾರೆ, ನಾನು ಹಾಗೆ ಅಪ್ಪನ ಹಿಂದೆ ಹೋದೆ. ನಿಮಗೆ ಇಲ್ಲಿ ಒಂದು ಗಿಡ ಕಾಣ್ತಾ ಇರಬಹುದು. ಇದರಲ್ಲಿಲ್ವಾ ಒಂದು ವಿಶೇಷ ಕಾಯಿ ಆಗ್ತದೆ. ನಾವು ನಿಂಬೆ ಹುಳಿ ಮತ್ತೆ ಮಾಬಲ ಹುಳಿ ಅಂತೆಲ್ಲ ಹೇಳ್ತೇವಲ್ವಾ, ಅದರ ಹಾಗಿರುವ ನೋಡಿ ಕಾಯಿ. ಸೇಮ್ ನಮ್ಮ ನಿಂಬೆ ಹುಳಿಯ ಹಾಗೆ ಹೊರಗಿಂದ ನೋಡಲಿಕ್ಕೆ ಪರಿಮಳ ಎಲ್ಲ. ಈ ಗಿಡದಲ್ಲಿ ತುಂಬ ಹಣ್ಣಾಗಿದೆ ಅಂತ ಅಪ್ಪ ಹೇಳಿದ್ರು. ನೋಡಲಿಕ್ಕೆ ಅಂತ ಬಂದದ್ದು. ಇವತ್ತು ನೋಡಿದರೆ ಒಂದಿಲ್ಲ ಗಿಡದಲ್ಲಿ. ಕೆಳಗೆ 2 ಸಿಪ್ಪೆ ಬಿದ್ದುಕೊಂಡಿತ್ತು. 2 ಸಿಪ್ಪೆ, ಅದು ಕೂಡ ಎಂತ ಮಂಗ ತಿಂದದ್ದಾಗಿರಬಹುದು. ಯಾಕಂತ ಹೇಳಿದರೆ ಅಲ್ಲಿ ಗೆಲ್ಲೆಲ್ಲ ಮುರಿದುಕೊಂಡುಂಟು ನೋಡಿ. ಈ ಒಂದು ಗಿಡದಲ್ಲಿ ಇದ್ದದ್ದಂತೆ. ಹಾಗೆ ನೋಡಲಿಕ್ಕೆ ತುಂಬ ವಿಶೇಷ ಅಲ್ವಾ. ವೈಲ್ಡ್ ಫ್ರೂಟ್ಸ್ ಅಂತ ಹೇಳಿದರೆ ಕಾಡಲ್ಲಿ ಬೆಳೆಯುವಂತಹ ಇದು. ಇದರ ಉಪಯೋಗ ಎಲ್ಲ ಎಂತ ಗೊತ್ತಿಲ್ಲ, ಅಂತ ಎಂತಾದ್ರೂ ಇರ್ಬೋದು, ಔಷಧಿಯ ಗುಣ ಇದ್ದಿರಬಹುದು ಇದಕ್ಕೆ. ಆದರೆ ಬರುವಾಗ ಎಲ್ಲ ಹೋಗಿದೆ ನೋಡಿ. ಇದರಲ್ಲಿ ಎಂತ ಕೂಡ ಇಲ್ಲ, ಬರೀ ಸಿಪ್ಪೆ ಮಾತ್ರ ಇದು. ಇದರ ಒಳಗಿರುವ ಬೀಜ ತಿನ್ನೋದಾಗಿರಬಹುದು, ಇಲ್ಲದಿದ್ದರೆ ಅದರ ರಸ ತಿನ್ನೋದಾಗಿರಬಹುದು. 2ರಲ್ಲಿ 1 ನೋಡಿ. ಇದು ಅದರ ಬೀಜ. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯಿತಾ. ನೋಡಿ ಈ ರೀತಿ ಉಂಟಾಯ್ತಾ ಕಾಯಿ, ಬೀಜ ಮತ್ತು ಹೊರಗಿನ ಸಿಪ್ಪೆ. ಇದನ್ನಿಲ್ವಾ ಮಂಗಗಳು ತಿಂದಿದೆ ಅಂತ ಹೇಳಿದರೆ ಇದು ತಿನ್ನಲು ಯೋಗ್ಯ ಅಂತಲೇ ಅರ್ಥ. ಬಹುಶಃ ಒಳ್ಳೆ ರುಚಿ ಇದ್ದಿರಬಹುದು, ಸಿಹಿ ಸಿಹಿಯಾಗಿ ಒಂಥರ ಕಿತ್ತಳೆಯ ಹಾಗೆ, ಇಲ್ಲದಿದ್ದರೆ ಮೂಸುಂಬಿಯ ಹಾಗೆ ರುಚಿ ಇದ್ದಿರಬಹುದು. ಮತ್ತು ನಿಂಬೆ ಹುಳಿಯಾಗಿ ತೀರಾ ಹುಳಿ ಇದ್ದರೆ ಮಂಗಗಳು ಕೂಡ ತಿನ್ನೋದಿಲ್ಲ. ನಮ್ಮ ತೋಟದಲ್ಲಿ ನಿಂಬೆ ಹುಳಿ ಆಗ್ತದೆ ಆಯಿತಾ, ಮಂಗಗಳು ತಿನ್ನೋದಿಲ್ಲ ನಿಂಬೆ ಹುಳಿ. ಹಾಗೆ ಇದೊಂದು ಹಣ್ಣು ಬಹಳ ವಿಚಿತ್ರವಾದ ವಿಶೇಷವಾದ ಹಣ್ಣಾಗಿತ್ತು. ನಿಮಗೆಲ್ಲ ತೋರಿಸ್ಬೇಕು, ನಾನು ಕೂಡ ನೋಡಬೇಕು ಅಂತೆಲ್ಲ ಬಂದಾಗ ಅದಕ್ಕೆ ಮಂಗನಿಗೆಲ್ಲ ದ್ವಾಹ ಮಾಡಿ ಆಗಿದೆ. ಬೇರೆಲ್ಲಿ ಕೂಡ ಆ ಗಿಡ ಕಾಣ್ತಾ ಇಲ್ಲ, ಇಲ್ಲಿ ಒಂದು ಉಂಟು, ಅದರ ಹಾಗೆ ಉಂಟು ಒಂದು. ಹಾಗೆ ನಾನೀಗ ಅಪ್ಪನ ಹತ್ರ ಹೇಳಿದೆ ಬೇರೆ ಎಲ್ಲಿ ಆದರೂ ಗಿಡ ಇದ್ದರೆ ನೋಡಬಹುದಿತ್ತು ಅಂತ. ಹಾಗೆ ಅಪ್ಪನಿಗೆ ಸಾಧಾರಣ ನಮ್ಮ ತೋಟದಲ್ಲಿರುವ ಗಿಡ ಅದರದ್ದೆಲ್ಲ ಪರಿಚಯ ಉಂಟು, ಗಿಡಮೂಲಿಕೆಗಳೆಲ್ಲ ಇರ್ತದಲ್ಲ. ಹಾಗೆ ಅಲ್ಲಿ ಇನ್ನೊಂದು ಕಡೆ ಆ ಗಿಡ ಉಂಟು, ಅಲ್ಲಿ ಹೋಗಿ ನೋಡುವ ಅಂತ ಹೇಳಿದರು. ಹಾಗೆ ನಾವು ಹೋಗ್ತಾ ಇದ್ದೇವೆ. ನನ್ನ ಪ್ರಕಾರ ಹಣ್ಣಾಗಿದ್ದರೆ ಅಲ್ಲಿ ಕೂಡ ಉಳಿದಿರ್ಲಿಕ್ಕಿಲ್ಲ, ಮಂಗಗಳು ತಿಂದಿರ್ತದೆ. ಎಲ್ಲಿಯಾದರೂ ಸ್ವಲ್ಪ ಕಾಯಿ ಎಲ್ಲ ಇದ್ದರೆ ನೋಡಲಿಕ್ಕೆ ಸಿಗಬಹುದು ಅಂತ ಹೋಗ್ತಾ ಇದ್ದೇನೆ. ಮೇಲೆ ಸ್ಪ್ರಿಂಕ್ಲರ್ ಉಂಟೀಗ, ತಪ್ಪಿಸಿ ಹೋಗಬೇಕು. ಹೇಗೆ ಹೋಗುದು ಅಂತ ಇನ್ನೊಂದು ಪರ್ಯಾಯ ದಾರಿ ಉಂಟು, ಅಲ್ಲಿಂದ ಹೋಗ್ತೇವೆ. ನಮ್ಮ ತೋಟದಲ್ಲಿ ಅಲ್ಲ, ತೋಟದಿಂದ ಮೇಲೆ ಒಂದು ಸ್ವಲ್ಪ ಗುಡ್ಡೆ ರೀತಿ ಉಂಟು, ಅಲ್ಲಿಗೆ ಹೋಗುದೀಗ.
ಎಲ್ಲ ಕಾಡು ಕಾಡು ಪ್ರದೇಶ. ಅಜ್ಜನ ಮೀಸೆ. ಎಲ್ಲಿಯೋ ಜೇನು ಹುಳು ಹಾರ್ತಾವ ನೋಡಿ. ಇಲ್ಲಿ ಒಂದು ಉಂಟು, ಆದ್ರೆ ಇದರಲ್ಲಿ ಎಂತ ಕಾಯಿ ಎಂತ ಸಹ ಇಲ್ಲ ಗಿಡದಲ್ಲಿ. ಇನ್ನೊಂದು ಉಂಟಂತೆ, ಇಲ್ಲಿ ಬಂದದ್ರಲ್ಲಿ ಇಲ್ಲ, ಇನ್ನು ಬೇರೊಂದು ಕಡೆ ಉಂಟಂತೆ, ಅಲ್ಲಿದ್ರೆ ಆಯ್ತು. ಎಷ್ಟು ಚಂದ ಮಾಡಿಟ್ಟಿದೆ ನೋಡಿ ಹಂದಿ ತೆಂಗಿನಕಾಯಿ. ನಮ್ಗೆ ಕೂಡ ಇಷ್ಟು ಚಂದ ಶೇಪಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕಲಾವಿದ. ಇಲ್ಲಿ ಸ್ವಲ್ಪ ಬೆಳಕುಂಟು. ಇದು ಹಲಸಿನ ಮರದ ಗೆಲ್ಲು ಆಯ್ತಾ. ಇದು ಸತ್ತು ಬಿದ್ದದ್ದಲ್ಲ, ಹಲಸಿನಕಾಯಿ ಭಾರ ತಡಿಲಿಕ್ಕಾಗದೆ ಬಿದ್ದದ್ದಂತೆ ಕಳೆದ ವರ್ಷ. ಆಗ ನಾನಿರಲಿಲ್ಲ, ನಾನು ಬೆಂಗಳೂರಲ್ಲಿದ್ದೆ ಅಲ್ಲ, ಹಾಗೆ ತುಂಬ ಆಗ್ತದೆ. ಹಾಗೆ ಆದಾಗ ಗೆಲ್ಲು ತುಂಡಾಗಿ ಬೀಳ್ತದೆ, ಭಾರ ತಡಿಲಿಕ್ಕಾಗೋದಿಲ್ಲ ಅಲ್ಲ. ಜೇನು ಹುಳಗಳು ಹಾರ್ತಾ ಉಂಟು. ಅಲ್ಲಿ ಒಂದು ಕಡೆ ಉಂಟು, ಅಲ್ಲಿಂದ ಬಂದದ್ದು ಹೋಯ್ತು. ನಾವು ಬೇಗ ಬಂದೆವು ಅದರಿಂದ. ನಮ್ಮ ಕೊನೆಯ ಗಿಡ ಸಿಕ್ಕಿತು, ಆದರೆ ಕಾಯಿ ಇಲ್ಲ, ಹೂ ಬಿಟ್ಟಿದೆ ಅಂತ. ಅದರಲ್ಲಿ ತೋರಿಸ್ತೇನೆ ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ, ಆಯ್ತಾ. ನೋಡಿ, ಇಲ್ಲೆಲ್ಲ ಹೂ ಬಿಟ್ಟದ್ದು ಕಾಣ್ಬೋದು. ಹಾಗೆ ಇಲ್ಲಿ ಒಂದು ಸಣ್ಣ ಕಾಯಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ನಿಂಬೆ ಹುಳಿ ರೀತಿಯಲ್ಲಿ ಉಂಟಲ್ಲ, ಇದೊಂದು ಗಿಡ. ಮತ್ತೊಂದು ಇಲ್ಲಿ ನೋಡಿ ಅಂತೆ ನನ್ಗೆ ಎಂತ ಸಿಕ್ಕಿತ್ತು ಅಂತ. ದ್ರಾಕ್ಷಿಯ ಹಾಗೆ ಉಂಟಲ್ವಾ, ಇದಿಲ್ವಾ, ಹಾಡೆ ಅಂತ ಹೇಳುವ ಒಂದು ಬಳ್ಳಿಯಲ್ಲಿ ಬಿಡುವ ಕಾಯಿ, ಆಯ್ತಾ. ತುಂಬ ಔಷಧಿಯ ಮೌಲ್ಯ ಉಂಟು ಆ ಬಳ್ಳಿಗೆ. ಕಣ್ಣಿಗೆಲ್ಲ ತುಂಬ ತಂಪು ಅದು. ಆ ಬಳ್ಳಿಯ ಎಲೆಯನ್ನು ಕಿವುಚಿ ಅದನ್ನು ಕಣ್ಣಿಗೆಲ್ಲ ಇಡ್ತಾ ಇದ್ದೆವು ನಾವು. ಹಾಗೆ ಕಣ್ಣಿನ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಂತೆ. ನೋಡಿ, ಈ ರೀತಿ ಬಳ್ಳಿ ಅದರದ್ದು. ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣ್ತದೆ ಈ ಕಾಯಿ ಬಳ್ಳಿಯಲ್ಲಿ. ಇದು ಬಲಿತ ಕಾಯಿ, ಆಯ್ತಾ. ಇಲ್ಲದಿದ್ರೆ ಹಸಿರು ಬಣ್ಣದಲ್ಲಿರ್ತದೆ, ಇದೀಗ ಬಿಳಿ ಬಣ್ಣಕ್ಕೆ ತಿರುಗಿದೆ ನೋಡಿ. ಹಾಗೆ 3 ಗಿಡ ಇತ್ತು. ಅದಕ್ಕೆ ದಿಕ್ಕಮಾಲೆ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರಪ್ಪ. ನನ್ನ ನನ್ನ ಅಜ್ಜಿ ಇದ್ದಾರಲ್ಲ, ಅವ್ರು ಹಾಗೆ ಹೇಳ್ತಾ ಇದ್ರಂತೆ, ದಿಕ್ಕಮಾಲೆ ಅಂತ. ಹಾಗೆ ಅದರ ಹೆಸರು ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಆಯ್ತಾ. ಉಪಯೋಗ ಎಲ್ಲ ಎಂತ ಉಂಟು ಅಂತೇಳಿ ಗೊತ್ತಿದ್ದವರು ತಿಳಿಸಿ. ನಾವು ತೋಟಕ್ಕೆ ಹೋಗಿ ಬಂದೆವು, ಈಗ ಮನೆಗೆ ಹೋಗ್ತಾ ಇದ್ದೇನೆ. ಮೊನ್ನೆ ನಾನು ತೋರಿಸಿದ ಹಳದಿ ಗೋರಂಟಿಯ ಹಾಗೆ ಇದು ನೇರಳೆ ಬಣ್ಣದ ಗೋರಂಟಿ, ಆಯ್ತಾ. ಇಲ್ಲೆಲ್ಲ ಇತ್ತು ನೋಡಿ. ತೋಟದಿಂದ ಮನೆಗೆ ತಲುಪಿದೆ, ಮನೆಯ ಒಳಗೆ ಹೋಗದೆ ಈಗ ನೇರವಾಗಿ ನನ್ನ ಯಾವತ್ತಿನೊಂದು ಪರಂಪರೆ ಉಂಟಲ್ಲ, ವಾಯುವಿಹಾರ, ಹಾಗೆ ಮಾರ್ಗಕ್ಕೆ ಬಂದಿದ್ದೇನೆ ಈಗ. ಇವತ್ತು ನಾನು ನಿಮಗೆ ನನ್ನ ಅಮ್ಮನ ಗಾರ್ಡನ್ ತೋರಿಸ್ತೇನೆ. ಎಷ್ಟು ಚಂದ ಉಂಟು ತೋರಿಸ್ತೇನೆ, ಆಯಿತು ನೋಡಿ. ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಲಾಗ್ ಎಲ್ಲ ಹಾಕುವ ಮೊದಲು ಒಂದು ಗಾರ್ಡನ್ ಟೂರ್ ಅಂತ ವಿಡಿಯೋ ಹಾಕಿದ್ದೆ, 1-2 ತಿಂಗಳ ಹಿಂದೆ ಕಾಣಬೇಕು. ಆಗ ಕೂಡ ಇದೇ ರೀತಿ ಹೂ ಅರಳಿತ್ತು. ಇವತ್ತು ಕೂಡ ನೋಡಿ ಅಂತ ಎಷ್ಟು ಚಂದ ಉಂಟು ಹೂಗಳು ಅಂತ. ಇಲ್ಲಿ ನೋಡಿ, ಅಕ್ಕನ ಮನೆಯಿಂದ ತಂದ ಗಿಡದಲ್ಲಿ ಆಗಿದೆ ಹೂ. ಹಾಗೆ ಮೊನ್ನೆ ಇಲ್ಲಿ ಒಂದು ಗಿಡ ನೆಟ್ಟಿದ್ರಲ್ಲ ಅಮ್ಮ, ಅದರಲ್ಲಿ ಕೂಡ ಆಗಿದೆ ನೋಡಿ ಅಂತೆ. ನಾನೀಗ ತೋರಿಸಿದ ಗುಲಾಬಿಗಳೆಲ್ಲ ಚಂದವೇ, ಆದರೆ ಇನ್ನೊಂದು ಗುಲಾಬಿ ತೋರಿಸ್ತೇನೆ ಎಷ್ಟು ಚಂದ ಉಂಟಂತ ನೋಡಿ. ಇಲ್ಲಿ ಎಷ್ಟು ಚಂದದ ಬಣ್ಣ ನೋಡಿ ಅಂತೆ. ನಿನ್ನೆ ಮುಗ್ಗಾಗಿತ್ತು, ಇವತ್ತು ಸ್ವಲ್ಪ ಅರಳಿದೆ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ಈ ಗುಲಾಬಿ ಹೂವು ಮತ್ತು ಮೊಗ್ಗುಗಳ ಬಾರಕ್ಕೆ ಗಿಡ ಸ್ವಲ್ಪ ಆಚೆ ಬಗ್ಗಿತ್ತಾಯ್ತಾ. ಅದಕ್ಕೆ ಅಮ್ಮ ಈ ರೀತಿ ಒಂದು ಆಧಾರ ಕೊಟ್ಟು ಇವತ್ತು ಕಟ್ಟಿಟ್ಟಿದ್ದಾರೆ ನೋಡಿ. ಈಗ ಈ ಕಡೆಗೆ ಮುಖ ಮಾಡಿದೆ ಹೂವು, ಮೊಗ್ಗುಗಳು ಕೂಡ ಉಂಟು. ನನ್ನ ಮುಖ ಕಾಣ್ತಾ ಇರ್ಬೋದು, ನಾನು ಚಂದ ಮುಖಕ್ಕೆ ನೀರೆಲ್ಲ ಹಾಕಿ ತೊಳೆದದ್ದಾಯ್ತಾ. ಹಾಗೆ ಮನೆಗೆ ಬಂದ ತಕ್ಷಣ ಅಕ್ಕ ಮೊನ್ನೆ ಎಂತದೋ ತಂದಿದ್ಲು ನೋಡಿ. ಅಕ್ಕ ಮನೆಗೆ ಬರುವಾಗ ಎಂತಾದ್ರೂ ತಿಂಡಿ ಎಲ್ಲ ತರ್ತಾ ಇರ್ತಾಳೆ ನಮಗೆ ತಿನ್ಲಿಕ್ಕೆ ಅಂತ. ಹಾಗೆ ಅವಳು ಬರುದು ಯಾವಾಗಾದ್ರು ತಿಂಗಳಿಗೊಮ್ಮೆ ಯಾವಾಗಾದ್ರು ಬರುವಾಗ ತರುದಾಯ್ತಾ. ಹಾಗೆ
ಎಂಥದ್ದು ಶುಗರ್ ಫ್ರೀ ಕ್ರೀಮ್ ಕ್ರ್ಯಾಕರ್ ಅಂತ ತಂದಿದ್ದಾಳೆ. ಇದು ಎಂತ ಅಂತ ನಾನು ಇಷ್ಟರ ತನಕ ಕೂಡ ತಿನ್ನಲಿಲ್ಲ. ಹಾಗೆ ಈಗ ಒಂದ್ಸಲ ತಿಂದು ನೋಡುವ ಅಂತ ಬಂದದ್ದು. ನೋಡ್ತೇನೆ, ಓಪನ್ ಮಾಡಿ ತೋರಿಸ್ತೇನೆ ಆಯಿತಾ. ನೋಡಿ ಹೀಗೆ ಉಂಟು. ನಾನು ಕ್ರೀಮ್ ಕ್ರ್ಯಾಕರ್ ಅಂತ ಇರುವ ಕಾರಣ ಒಳಗೆ ಕ್ರೀಮ್ ಎಂತಾದ್ರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಪ್ಲೇನ್ ಉಂಟು. ನನ್ನ ಅಮ್ಮನಿಗೆಲ್ಲ ಹೀಗಿರುವ ಬಿಸ್ಕೆಟ್ ಅಂತ ಹೇಳಿದರೆ ತುಂಬ ಇಷ್ಟ, ಹಾಗಾಗಿ ಅಕ್ಕ ಅಮ್ಮನಿಗೆ ಇಷ್ಟ ಅಂತ ತಂದದ್ದು ಕೂಡ ಆಗಿರಬಹುದು. ನಾನು ಇದನ್ನು ಅಮ್ಮನಿಗೆ ಕೂಡ ಕೊಟ್ಟೆ. ಅಮ್ಮನ ಹತ್ರ ಹೇಳಿದೆ ನಿಮ್ಗೆ ಇಷ್ಟ ಆಗ್ಬೋದಂತ. ಹಾಗೆ ಅಮ್ಮ ಹೇಳಿದ್ರು ಹೌದು ಕ್ರೀಮ್ ಇಲ್ಲದಿದ್ರೆ ನಂಗೆ ಖುಷಿ ಆಗ್ತದೆ ಅಂತ. ಅಮ್ಮನಿಗೆ ಅಷ್ಟು ಸಿಹಿ ಸಿಹಿ ಎಲ್ಲ ಇದ್ರೆ ಇಷ್ಟ ಆಗುದಿಲ್ಲ, ಸ್ವಲ್ಪ ಸಾಲ್ಟಿ ಆ ಥರದ್ದೆಲ್ಲ ತುಂಬಾ ಇಷ್ಟ. ಆಯ್ತಾ, ನಾನು ತಿಂದು ನೋಡ್ತೇನೆ. ಇವರಿಗೆ ಹೇಳಿ ಮಾಡಿಸಿದ ಬಿಸ್ಕೆಟ್. ನನ್ನ ಅಕ್ಕನಿಗೆ ಸರಿ ಗೊತ್ತುಂಟು ಅಮ್ಮನಿಗೆ ಇಷ್ಟ ಆಗ್ಬೋದು ಅಂತ, ಅದಕ್ಕೆ ತಂದದ್ದಿರ್ಬೋದು. ಅಮ್ಮನ ಒಪಿನಿಯನ್ ಕೇಳುವ. ಹೇಗುಂಟು? ಒಳ್ಳೇದುಂಟಲ್ಲ? ನೋಡಿ, ನನ್ನ ಅಮ್ಮನಿಗೆ ಹೀಗಿರೋದೆಲ್ಲ ಇಷ್ಟ ಆಗ್ತದೆ. ಒಳ್ಳೇದುಂಟು, ಶುಗರ್ ಫ್ರೀ, ಅಂದರೆ ಸ್ವಲ್ಪ ಕೂಡ ಸಿಹಿ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.